ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಮುಂದೆ ಆಟೋ ನಿಲ್ಲಿಸಿದಕ್ಕೆ ಕಿರಿಕ್, ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಗೂ ಈ ವ್ಯಕ್ತಿದು ವಾಗ್ವಾದ ಅಂತೆ. ಫಸ್ಟ್ ಆಫ್ ಆಲ್ ಇಂಥ ನಾನ್ಸೆನ್ಸ್ಗಳನ್ನ ಪೊಲೀಸರು ಯಾಕೆ ಟಾಲರೇಟ್ ಮಾಡ್ತಾರೆ ಅಂತ, ಠಾಣೆಗೆ ಬಂದು ನಾನೇ ದೂರು ಕೊಡ್ತೀನಿ ಅಂತ ಒಂದು ಕಡೆಗೆ ಆ ಮನೆ ಮಾಲೀಕ ಹೇಳ್ತಾನೆ, ನಾನೇನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಹೆದರ್ಕೊಳ್ಳಿ ಅಂತ ಪೊಲೀಸರ ಮುಂದೆ ಮತ್ತೆ ಮೊಂಡಾಟ. ಈ ವ್ಯಕ್ತಿಯ ಟಾರ್ಚರ್ಗೆ ಪಾಪ ಅಲ್ಲಿ ನಿವಾಸಿಗಳು ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಯಾರ್ಯಾರ್ದೋ ಜಗಳಕ್ಕೆ ಬಲಿಯಾಗ್ತಿರೋದು ಮನೆ ಬಾಡಿಗೆ ಕಟ್ಟೋರು, ತಿಂಗಳಾದ್ರೆ ಬಾಡಿಗೆ ಎಣಿಸೋರು ಅನುಭವಿಸ್ತಾ ಇದ್ದಾರೆ. ನಾನು ಬೈತಿರಲ್ಲ, ಏನಿದು ಯಾಕೆ ಬೈತೀರ ಅಂತ ಹೇಳೋ. ಮೆಮೊರಿ ಇಲ್ಲ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆಗೆ ಹಲ್ಲೆಗೊಳಗಾದಂತಹ ಯುವತಿ ಸಿಂಚನಾ ಅವರೇ ಇದ್ದಾರೆ. ಸಿಂಚನಾ ಅವರೇ ನಮಸ್ಕಾರ. ಎಷ್ಟು ಸಮಯದಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ಮೇಡಮ್, ನಾವಿಲ್ಲಿ ಬಂದು 8-9 ತಿಂಗಳಾಯಿತು ಮೇಡಮ್. ಬಂದಾಗಿಂದ ಇಲ್ಲೆಲ್ಲ ಟೆನೆಂಟ್ಸು ಕಂಪ್ಲೇಂಟ್ ಮಾಡ್ತಾಯಿದ್ರು, ಪಕ್ಕದ ಮನೆಯವರು ತುಂಬ ಮಾತಾಡ್ತಾರೆ ಎಲ್ಲರಿಗೂ ಅಂತ. ನಾವು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ನಾನು ನಿನ್ನೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಆಟೋದಲ್ಲಿ ಬರ್ತಾ ಇದ್ದೆ ಮೇಡಮ್. ಬಂದುಬಿಟ್ಟು ನಮ್ಮನೆ ಅವ್ರ ಮನೆ ಮಧ್ಯೆ ಆಟೋ ನಿಲ್ಲಿಸಿದ್ರು. ನಾನು ದುಡ್ಡು ಪೇ ಮಾಡೋಣ ಅಂತ ಹೋಗ್ಬೇಕಾದ್ರೆ ಮೇಲ್ಗಡೆಯಿಂದ ಆಂಟಿ ಬಂದುಬಿಟ್ಟು ನಮ್ಮನೆ ಎದುರ ಯಾವ ಬಾಡಿಗೆ ಮನೆಯವರು ಆಟೋ ನಿಲ್ಲಿಸಬಾರ್ದು, ಕ್ಯಾಬ್ ಯಾವುದು ಬರಬಾರ್ದು, ಇಲ್ಲಿಂದ ಯಾವ ಕ್ಯಾಬು ಬರಬಾರ್ದು ಅಂತ ನಮಗೆ ಇದು ಕೊಟ್ಟರು. ಅದಕ್ಕೆ ನಾನು ಯಾಕೆ ಆಂಟಿ ಬರಬಾರ್ದು, ನಾನು ಡೈಲಿ ಆಫೀಸಿಗೆ ಹೋಗಲೇಬೇಕು ಆಂಟಿ, ಕ್ಯಾಬ್ ಬಂದೇ ಬರುತ್ತೆ ಅಂತ ಅಂದೆ. ಇಲ್ಲ, ಬಾಡಿಗೆ ಮನೆಯವ್ರದ್ದಿದೆ, ನಮಗೆ ಪ್ರಾಬ್ಲಮ್ಮು, ಯಾವಾಗ ನಮಗೂ ಅವ್ರಿಗೂ ಆಗೋದಿಲ್ಲ ಅಂತ ಅಂದರು. ನಂಗೆ ತುಂಬ ಬೇಜಾರಾಯಿತು ಮೇಡಮ್. ನಾನು ಬಿಕಾಸ್ ದಿನ ಆಫೀಸಿಗೆ ಹೋಗಲೇಬೇಕು, ಕ್ಯಾಬ್ ಬರಬಾರ್ದು ಅಂದರೆ ನಾನು ಹೇಗೆ ಮೇಡಮ್? ಅದಕ್ಕೋಸ್ಕರ ನನ್ನ ತಮ್ಮ ಬಂದು ನಾನು ನನ್ನ ತಮ್ಮ ಕೇಳಿದ್ವಿ, ಆಂಟಿ ಒಂದು ಬೋರ್ಡ್ ಹಾಕೋಬಿಡಿ, ಇಲ್ಲಿ ಯಾವುದೇ ಕ್ಯಾಬ್ ಬರಬಾರ್ದು ಅಂತ. ಅವಾಗ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಬರಬಾರ್ದು ಅಂತ. ನಾವು ಬಂದು ಇಳಿದ ಮೇಲೆ ನೀವು ಈ ಥರ ಬೈದ್ಬಿಟ್ರೆ ಹೇಗೆ ಅಂದೆ. ಅದಕ್ಕೆ ಅವ್ರ ಹಸ್ಬೆಂಡ್ ಬಂದುಬಿಟ್ಟು, ನೀನು ಸರಿ ಇಲ್ಲ, ಈ ಮನೇಲಿ ಇದ್ದವ್ರುಗಳೆಲ್ಲ 420ಗಳು, ನೀವೆಲ್ಲ ಹಜಾಮ್ರು ಎಂತ ಸೊಂಟದ ಕೆಳಗಿಂದೆಲ್ಲ ಏನೇನೋ ಕೆಟ್ಟ. ನನಗೆ ಅದು ಹೇಳೋಕ್ಕೂ ಅಸಹ್ಯ ಆಗುತ್ತೆ ಮೇಡಮ್. ಹೆಣ್ಮಕ್ಳಿಗೆ ಆ ಥರ ಬೈಯೋದಲ್ಲ ಮೇಡಮ್. ಅವ್ರು ದುಡ್ಡಿದೆ ಅಂತ ನನಗೆ ಏನೇನೋ ಬೈದ್ಬಿಟ್ರು ಮೇಡಮ್. ಈ ಏರಿಯಾದವ್ರು ಎಲ್ಲರೂ ಅವಾಗ ಬಂದರು ಮೇಡಮ್. ಅವ್ರ ಫ್ರೆಂಡ್ ನಾನು ಆ ಥರ ಮಾತಾಡಿಲ್ಲ ಮೇಡಮ್. ನಮ್ಗೆ ಸ್ವಲ್ಪ ಹೆದರಿಕೆ ಆಗೋಯ್ತು ಅವ್ರು ಕೂಗಾಡ. ನಿಮ್ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾರೆ ಅಂದಾಗ ಪ್ರಶ್ನೆಯನ್ನು ಸಾರ್ವಜನಿಕವಾಗಿ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಹೌದು ಮೇಡಮ್. ಬಟ್ ನಾನು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಮೇಡಮ್. ನಂತರ ಅವ್ರು ಮಾತಾಡಿರೋ ಪ್ರತಿಯೊಂದು ವಿಡಿಯೋನೂ ಇದೆ, ಪ್ರತಿಯೊಂದು ಕೆಟ್ಟ ಭಾಷೆ ನನಗೆ ಬಳಸಿರೋದು ಇದೆ. ಅದಲ್ಲದೆ ಈ ಮನೇಲಿ ಇರೋರೆಲ್ಲ ಪ್ರಾಸ್ಟಿಟ್ಯೂಟ್ಗಳು, ಪ್ರಾಸ್ಟಿಟ್ಯೂಷನ್ ನಡೆಸ್ತೀರಾ, ಓನರು ಸರಿ ಇಲ್ಲ, ಅವ್ನ ಮನೇಲಿ ಬಾಡಿಗೆಗಿದ್ದೀರಾ ಅಂದರೆ ನೀವೆಲ್ಲರೂ ಅದೇ ಥರದವರು, ನಾನು 10 ವರ್ಷದಿಂದ ಇಲ್ಲಿ ಗಲಾಟೆ ಮಾಡ್ತೀನಿ ಅಂತ ಬಾಯಿಗೆ ಬಂದಂಗೆ ಬೈದ್ರು ಮೇಡಮ್ ನನಗೆ. ಅದಲ್ಲದೆ ಮೇಲ್ಗಡೆ ಮನೆಯವರು ಫಂಕ್ಷನ್ ಮಾಡಿದ್ರು. ಇಲ್ಲ ಮೇಡಮ್, ಈ ಇಡೀ ಫ್ಲೋರಲ್ಲಿ ಯಾರ್ಯಾರಿದ್ದಾರೆ ಅವ್ರು ಎಲ್ಲರಿಗೂ ಇದೇ ಥರ ಟಾರ್ಚರ್ ಮೇಡಮ್. 10 ವರ್ಷದಿಂದ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಟಾರ್ಚರ್ ಕೊಡ್ತಿದ್ದಾರಂತೆ. ಈ ಪಾಪ ಪಕ್ಕದ ಮನೆ ಕೆಳಗಡೆ ಮನೆ ಹುಡುಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಬರ್ಡೇಗೆ ಅಂತ ಅವ್ನ ಫೋಟೋ ತೆಗೆದು ಕಳಿಸಿದ್ದಾರೆ. ಎದುರುಗಡೆ ಶಟಲ್ ಆಡ್ತಾಯಿದ್ರು ಇಲ್ಲಿ ನಮ್ಮನೆ ಮೇಲ್ಗಡೆ ಮನೆಯವರು ಅಂತ. ಶಟಲ್ ಆಡ್ತಿರೋದು ಫೋಟೋ ಎಲ್ಲ ತೆಗೆದು, ಹುಡುಗಿಯರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಕಳಿಸ್ತಾರೆ ಮೇಡಮ್. ಆಮೇಲೆ ಝೊಮ್ಯಾಟೊ, ಬ್ಲಿಂಕಿಟ್ ಅವ್ರು ಯಾರೂ ಬರೋಂಗಿಲ್ಲ ಅಂತೆ. ನಾವು ಆಫೀಸಿಗೆ ಹೋಗಿ ನಾನು ರಾತ್ರಿ 8 ಗಂಟೆ ಆಗುತ್ತೆ, ನಾನು ಊಟ ತರಿಸ್ಬೇಕು ಅಂದರೂ ಇಲ್ಲಿರೋರೆಲ್ಲ ಊಟ ತರಿಸ್ಬಾರ್ದು, ಮೇಲೆ ಯಾರೂ ಝೊಮ್ಯಾಟೊದವ್ರು ಬರಬಾರ್ದು ಅಂತ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್. ಹಿಂಗಾದ್ರೆ ನಾವು ಊಟ ಇಲ್ಲದೆ ಹಾಗೆ ಮಲ್ಕೋಬೇಕಾ ಮೇಡಮ್? ಈ ರೋಡಲ್ಲಿ ಎಲ್ಲರೂ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಅವ್ರದ್ದು ಆಶಯ ಮೇಡಮ್. ನಂದು ಏನಿಲ್ಲ ಮೇಡಮ್, ಈ ಥರ ಯಾರಿಗೂ ಮಾಡಬಾರ್ದು ನಾವು ಬಾಡಿಗೆ ಮನೆಯವರು ಅಂತ. ನಾವು ಹೌದು, ಅವ್ರ ಹತ್ರ ಏನೋ ಮಾತಾಡ್ತಿದ್ರು ಮೇಡಮ್. ನಾನು ಮೇಲಿದ್ದೆ, ಆಮೇಲೆ ನಾನು ಹೋಗ್ಬಿಟ್ಟು ಕೆಳಗಡೆ ಕೇಳಿದೆ, ಸರ್ ಈ ಥರ ಎಲ್ಲ ಹಿಂಗೆ ಮಾತಾಡಿದ್ರು ಅಂತ. ಅವ್ರು ರಾತ್ರಿ 11 ಗಂಟೆ ಆಗಿದೆ, ಹೋಗಲಿ ಬಿಡಿ ಮೇಡಮ್, ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ 112ಗೆ ಇಮಿಡಿಯೇಟ್ ಫೋನ್ ಮಾಡಿ ಕಂಪ್ಲೇಂಟ್ ಕೊಡಿ, ನಾನು ಆ್ಯಕ್ಷನ್ ತಗೋತೀನಿ, ಅವರು ಕುಡ್ದಿಯರು ಇರಬೇಕು, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಏನೋ ಅಂತ ಅವರೇ ಹೇಳಿದ್ರು ಮೇಡಮ್. ಇಲ್ಲಿರೋರೆಲ್ಲ ಹಾಗೆ ಹೇಳಿದ್ರು, ಕುಡ್ದಿರೋದು ಇರಬೇಕು, ಇಲ್ಲ ಈ ಥರ ಎಲ್ಲ ಮಾತಾಡಲ್ಲ ಬಿಡಿ ಹೆಣ್ಮಕ್ಳಿಗೆ ಇಷ್ಟು ಕೆಟ್ಟದಾಗಿ ಅಂತ ಅಂದರು. ಹೋಗಲಿ ಬಿಡಿ ಅಂತ ನಾನು ಬಿಟ್ಟೆ ಮೇಡಮ್. ಬಟ್ ನನಗೇನಂದರೆ ಅವ್ರು ದುಡ್ಡಿರೋರು ಮೇಡಮ್, ನಾಳೆ ನಮ್ಗೆ ಏನಾದರೂ ಮಾಡ್ಬೋದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಎಲ್ಲರ ಪರವಾಗಿ, ಎಲ್ಲ ಟೆನೆಂಟ್ಸ್ ಪರವಾಗಿ ನಾನು ಮುಂದೆ ಬಂದು ಧೈರ್ಯದಿಂದ ಹೇಳ್ತಿದ್ದೀನಿ ಮೇಡಮ್. ಸಿಂಚನಾ ಅವರೇ, ಹೆದರ್ಕೊಳ್ಬೇಡಿ, ಯಾರು ಏನೂ ಮಾಡಕ್ ಆಗಲ್ಲ. ನಮ್ದು ಯಾವುದೋ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್. ಹೌದು ಮೇಡಮ್.
ಓನರ್ ನಮಗೆ ಫೋನ್ ಮಾಡಿ ಸಾರಿ ಕೇಳಿದ್ರು. ನಮ್ದು 10 ವರ್ಷದ ಹಿಂದೆ ಎನ್ಕ್ರೋಚ್ ಮಾಡಿದ್ರು ಈ ಪ್ರಾಪರ್ಟಿನ. ಅದಕ್ಕೆ ನಾನು ಜಗಳ ಮಾಡಿದ್ದೆ ಮನೆ ಕಟ್ತಾ. ಅವತ್ತಿಂದ ಯಾರು ಬಂದರೂ ಹಿಂಗೆ ಮಾಡ್ತಾರೆ ಎಲ್ಲ ಬಾಡಿಗೆ ಮನೆಯವ್ರಿಗೂ ಅಂದರು ಮೇಡಮ್. ನಾನು ಅದನ್ನು ಹೇಳಿದೆ, ಓನರ್ಗೂ ನಿಮಗೂ ಪ್ರಾಬ್ಲಮ್ ಇದ್ದರೆ ನಮಗೆ ಯಾಕ್ರಿ ರಗಳೆ ಕೊಡ್ತೀರಾ? ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋರು, ಸಂಜೆ ಬಂದ ತಕ್ಷಣ ಈ ಥರ ನಮಗೆ ಮನಸ್ಸೆಲ್ಲ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಮೇಡಮ್. ತುಂಬ ಬೇಜಾರಾಯಿತು ನಮಗೆ. ಅದಕ್ಕೋಸ್ಕರ ನಾನು ಲಾ ನಂಬ್ತೀನಿ ಮೇಡಮ್. ನಮಗೆ ಲಾ ಸ್ಟ್ರಾಂಗ್ ಇದೆ ಅಂತ ಗೊತ್ತು. ಅವರು ಲಾ ಥ್ರೂ ಹೋದರೆ ನಾನು ಹೋಗ್ತೀನಿ. ಇವಾಗ ಬೆಳಗ್ಗೆ ಕೂಡ ಮೀಡಿಯಾದವ್ರು ಮಾತಾಡ್ಸಕ್ಕೆ ಹೋದ್ರು, ಅಲ್ಲೂ ಏನೇನೋ ಹಜಾಮ ಅಂತ ಅಲ್ಲೂ ಅವ್ರಿಗೂ ಹಿಂಗೆ ಏನೋ ಹೇಳಿಬಿಟ್ಟು ಹೋದ್ರು. ಗೊತ್ತಿಲ್ಲ ಮೇಡಮ್, ಅವರು ಕಂಪ್ಲೇಂಟ್ ಕೊಟ್ಟರೆ ನಾನು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀನಿ. ಬಟ್ ಈ ಥರ ಯಾರಿಗೂ ಮಾಡಬಾರ್ದು ಮೇಡಮ್. ನಾವು ಬಾಡಿಗೆ ಮನೆಯವರು ಅಂತ ಎಲ್ಲೋ ನಾವು ಅಪ್ಪ ಅಮ್ಮ ಟಾರ್ಚರ್ ಕೊಟ್ಟರೆ ನಾವು ಎಲ್ಲಿ ಹೋಗ್ಬೇಕು ಮೇಡಮ್? ಕರೆಕ್ಟ್. ಕೆಲವು ಸಲ ಏನಾಗುತ್ತೆ ಅಂದ್ರೆ ಯಾರು ದಿನನಿತ್ಯ ಕಿರಿಕಿರಿ ಅನುಭವಿಸ್ತಾರೆ, ಮನೆ ಹತ್ಲ ಖಾಲಿ ಮಾಡಿಬಿಟ್ಟು ಹೋಗ್ಬಿಡೋಣ ಬಿಡು ಅಂತ ಎಲ್ಲ ಅನ್ಸ್ಬಿಡುತ್ತೆ. ಹಂಗೆ ಯಾರಾದರೂ ಹೇಳ್ಕೊಳ್ತಾ ಇದ್ರ ಬೇಸರದಿಂದ? ಹೌದು ಮೇಡಮ್. ಕೆಳಗಡೆ ಮನೆಯವರೇ ಹೇಳ್ತಿದ್ದಾರೆ, ಅದ್ಲಾಗ ನಾವೇ ಬೇರೆ ಕಡೆ ಅಪಾರ್ಟ್ಮೆಂಟ್ ತೊಗೊಂಡು ಹೋಗೋದು ಒಳ್ಳೇದು, ಇಲ್ಲಿ ಇರೋಕ್ಕಾಗೋದಿಲ್ಲಪ್ಪ, ದಿನ ಟಾರ್ಚರು ಇವ್ರದ್ದು ಅಂತ ಕೆಳಗಡೆ ಮನೆಯವರು ಹೇಳ್ತಾರೆ. ಇವಾಗ ನಮಗೂ ಹಂಗೆ ಅನ್ಸ್ಬಿಟ್ಟಿದೆ ಮೇಡಮ್. ಬೇಕಂತ ನಾವು ಬಿಡ್ಲಿ ಅಂತಲೇ ಹೀಗೆ ಮಾಡ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಓನರ್ಗೆ ಅವ್ರಿಗೆ ಕಿರಿಕಿರೋದ್ರಿಂದ ನಾವು ದುಡ್ಡು ಕೊಡೋದಲ್ಲದೆ ದಿನ ಇವ್ರದ್ದು ಬೇರೆ ಟೆನ್ಷನ್ ಮೇಡಮ್. ಕ್ಯಾಬ್ ನಿಲ್ಲಿಸ್ಬಿಡಿ ಅಂದರೆ ಹೇಗೆ ಮೇಡಮ್? ಓಲಾ ಉಬರ್ನೇ ಸ್ಟಾಪ್ ಮಾಡಬೇಕಷ್ಟೇ ಇವರು. ಈಗ ನಾವು ಕ್ಯಾಬಲ್ಲಿ ಹೋದ್ರೆ ಹೇಗೆ ಹೋಗೋದು ಮೇಡಮ್ ಆಫೀಸಿಗೆ? ಸರ್ ಅವ್ರು ನಮ್ಮನೆ ಮುಂದೆನೇ ನಿಲ್ಲಿಸ್ತಾರೆ ಮೇಡಮ್. ಒಂದೊಂದಿನ ಕಾರ್ ತೊಳಿತಾ ನಾವು ಯಾರೂ ಏನು ಹೇಳಲ್ಲ. ದೀಪಾವಳಿಗೆ 1000 ಪಟಾಕಿ ಹೊಡಿತಾರೆ. ಇಲ್ಲಿ ಇರೋರು ಪಾಪ ಕೆಳಗಡೆ ಮನೆಯವರು ಹೇಳ್ತೀರ ಅವ್ರ ಕಾರಿಗೆಲ್ಲ ಕಿಡಿತಾಗುತ್ತೆ ಅಂತ. ನಾವು ಯಾರೂ ಏನೂ ಹೇಳಬಾರ್ದು ಮೇಡಮ್. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅವ್ರು ನಾವು ಕ್ಯಾಬ್ ನಿಲ್ಲಿಸಿದ್ರು ಅಂತ ಆ ಥರ ಬೈಯೋದು ತಪ್ಪಲ್ಲ ಮೇಡಮ್. ಅದು ಕೆಟ್ಟ ಭಾಷೆಯಲ್ಲಿ ಆ ಥರ ಒಬ್ಬ ಹುಡುಗಿಗೆ ಕೆಟ್ಟ ಭಾಷೆ ಬೈಯೋದಂದ್ರೆ ಏನು ಮೇಡಮ್? ನಮ್ಮ ಹತ್ರ ಎಲ್ಲ ವಿಡಿಯೋ ಇದೆ ಮೇಡಮ್. ನಾನು ಅದಕ್ಕೆ ನಾನು ಹೇಳಿದೆ, ನಾನು ಲಾ ಥ್ರೂ ಹೋಗ್ತೀನಿ, ನಾನು ವಿಡಿಯೋ ಮಾಡ್ಕೊಂಡು ಎಲ್ಲ ಲಾ ಥ್ರೂ ಹೋಗ್ತೀನಿ ಅಂತ ನಾನು ಹೇಳಿದ್ದೀನಿ ಮೇಡಮ್. ಈ ರೋಡು ಸಾರ್ವಜನಿಕರದ್ದು ಅಂತ ನೀವು ಹೇಳಿದಾಗ ಒಂದು ಉತ್ತರ ಏನಿತ್ತು? ಏನೇನೋ ಹಜಾಮ, ನನ್ಗೆ ಗೊತ್ತು ಏನು ಮಾಡಬೇಕು ಅಂತ, ನೀನೇನು ಏನೇನೋ ಕೆಟ್ಟ ಪದ ಬೈದ್ರು. ನಾನು ಏನು ಮಾಡ್ಕೊಳಕ್ಕಾಗಲ್ಲ, ನೀವು ಯಾರು ಅಂತೆಲ್ಲ ಹೇಳ್ತಾರೆ ಮೇಡಮ್. ಸ್ಕ್ರ್ಯಾಚ್ ಆಗುತ್ತಂತೆ ರೋಡು. ನಾವು ಟ್ಯಾಕ್ಸ್ ಪೇಯರ್ ಮೇಡಮ್, ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಗೌರ್ಮೆಂಟಿಗೆ. ಈ ಥರ ರೋಡ್ ಸ್ಕ್ರ್ಯಾಚ್ ಆಗುತ್ತೆ ಅಂದರೆ ಏನು ಹೇಳೋದು ಮೇಡಮ್? ಅವ್ರ ಮನೆ ಒಳಗಡೆ ನಿಲ್ಲಿಸಿದ್ರೆ ಹೌದು, ನಾನು ರೋಡಲ್ಲಿ ನಿಲ್ಸಿದ್ದೀನಿ ಮೇಡಮ್. ಅದಕ್ಕೆ ನಾನು ಹೇಳಿದೆ, ಒಂದು ಬೋರ್ಡಾರು ಹಾಕ್ಕೊಳ್ಳಿ, ನಮ್ಗೆ ಗೊತ್ತಾಗುತ್ತೆ ರೋಡಲ್ಲಿ ಕ್ಯಾಬ್ ನಿಲ್ಲಿಸಬಾರ್ದು ಅಂತ. ಪಾಪ ಕ್ಯಾಬ್ ಅವ್ರಿಗೂ ಹೇಗೆ ಗೊತ್ತಾಗುತ್ತೆ ಮೇಡಮ್? ಅವರು ಒಂದು ಲೊಕೇಶನಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಫೋನ್ ಮಾಡ್ತಾರೆ. ಅದಕ್ಕೆ ಬಾಯಿಗೆ ಬಂದಂಗೆ ನನ್ನ ಮನೆ ಎದುರು ನಿಲ್ಲಿಸಬಾರ್ದು ಬಾಡಿಗೆ ಮನೆಯವರು ನಾವು ಅಂತ ಇಷ್ಟೆಲ್ಲ ಕೀಳಾಗಿ ನೋಡೋದು ಮೇಡಮ್. ಸಿಂಚನ ಅವರೇ, ತಲೆನೇ ಕೆಡಿಸ್ಕೊಳ್ಬೇಡಿ. ಇಂಥವ್ರು ರೋಡ್ಗೊಂದು 10 ಜನ ಸಿಗ್ತಾರೆ, 3 ಕಾಸು ಮರ್ಯಾದೆ ಅವ್ರಿಗಿರಲ್ಲ, ಖುದ್ದು ಅವ್ರಿಗೆ ನೆಮ್ಮದಿ ಇರಲ್ಲ. ಸೊ ಇನ್ನೊಬ್ರು ನೆಮ್ಮದಿನ ಹಾಳು ಮಾಡೋಕೆ ಹೋಗ್ತಾರೆ. ಸೆಡಿಸ್ಟಿಕ್ ಅಂಕಲ್ಗಳಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಸಿಂಚನ ಅವರೇ. ಹಂಗೆ ತಲೆ ಕೆಡಿಸ್ಕೊಳ್ತಾ ಹೋದ್ರೆ ನಾವು ಜೀವನನೇ ಮಾಡೋಕ್ಕಾಗಲ್ಲ. ಲೀಗಲಾಗಿ ಫೈಟ್ ಮಾಡಿ, ನಾವಿರ್ತೀವಿ ನಿಮ್ಮ ಜೊತೆಗೆ. ಹೌದು ಮೇಡಮ್, ನಾವು ಮೀಡಿಯಾದವರು ನಮಗೊಂದು ಇದು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಗೆ ಲಾ ಇದೆ, ನಮ್ಗೆ ಇನ್ನೂ ಕಾನೂನು ನಾವು ನಂಬ್ತೀವಿ ಮೇಡಮ್. ಈ ಥರ ಇನ್ನು ಮಾಡಬಾರ್ದು ಮೇಡಮ್. ಅದಕ್ಕೋಸ್ಕರ ನಾನು ಎಲ್ಲರೂ ಪಾಪ ಹೆದರ್ಕೋತಿದ್ದಾರೆ ಮುಂದೆ ಬರೋದಕ್ಕೆ. ನಾನು ಈ ಥರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಜನರಿಗೆ ಈ ಥರ ಆದರೆ ಬೇರೆ ಹೊರಗಡೆಯಿಂದ ಬೆಂಗಳೂರಲ್ಲಿ ಎಷ್ಟೋ ಜನ ಹೊರಗಡೆಯಿಂದ ಬಂದವರಿದ್ದಾರೆ ಮೇಡಮ್. ಅವರೆಷ್ಟು ಹೆದರ್ಕೋಬಾರ್ದು. ಈ ಥರ ಇರೋದಕ್ಕೆ ಮೇಡಮ್ ಬೆಂಗಳೂರಿಗೆ ಬರೋಕ್ಕೆ ಹೆದರ್ತಿರೋದು. ಈ ಥರ ಜನ ಇರೋದಕ್ಕೆ ಯಾವತ್ತೂ ಹಿಂಗೆ ಆಗಬಾರ್ದು ಮೇಡಮ್. ಅದಕ್ಕೆ ನಾನು ಎಲ್ಲರ ಪರವಾಗಿ ಧೈರ್ಯವಾಗಿ ಏನಾದರೂ ಪರವಾಗಿಲ್ಲ ಅಂತ ಎದುರಿಸ್ಕೊಂಡು ಬಂದಿದ್ದೀನಿ ಮೇಡಮ್. ಇನ್ಯಾವತ್ತೂ ಯಾರಿಗೂ, ಯಾವ ಹೆಣ್ಮಕ್ಳಿಗೂ ಈ ಥರ ಬೈಬಾರ್ದು ಮೇಡಮ್ ಕೆಟ್ಟ ಭಾಷೆಯಲ್ಲಿ. ಲೀಗಲ್ ಹೋರಾಟ ಮುಂದುವರಿಸಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಪಾಪ ಹಲ್ಲೆಗೊಳಗಾದಂತಹ ಮತ್ತು ಅವಾಚ್ಯ ಶಬ್ದಗಳಿಂದ ಬಯಸ್ಕೊಂಡಂತಹ ಸಿಂಚನ ಅವರು ಹೇಳ್ತಾ ಇದ್ದು ಲೀಗಲ್ ಫೈಟ್ ಅನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಇಂಥ ಅಂಕಲ್ಗಳಿಗೆ ಬುದ್ಧಿ ಕಲಿಸ್ಬೇಕು, ಬಿಡಬಾರ್ದಂಗೆ. ನಿಮಗೆ ಬಂದು ಅವ್ರು ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿ, ನಮ್ಮಿಂದ ತೊಂದರೆ ಆಗಿದ್ರೆ ಅಷ್ಟೇ. ಸ್ವಲ್ಪ ಕೇಳ್ರಿ, ಅಲ್ಲಿ ಬಂದ್ರಿ ಅವ್ರ ಹತ್ರ ಕ್ಯಾಮ್ರಾದಲ್ಲಿ ತೋರಿಸಿ ನಾವು ಬೈದಿರೋದು. ನಾವೀಗ ಹೋದ್ರು 9 ಗಂಟೆಗೆ, ಇನ್ನು ಬರೋದ್ರ ರಾತ್ರಿ 10 ಗಂಟೆ ಇರೋದು. ನಮ್ಮ ಮನೇಲಿ ಒಬ್ರು ಲೇಡಿ, ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡ್ತೀನಿ ಬಿಡಿ, ಅಲ್ಲಿ ಬನ್ನಿ. ಹಂಗಂತ ಹೇಳಿರೋರು ಮೂರ್ಖ. ಕ್ಯಾಮ್ರಾ ಇಲ್ವಾ? ಅಲ್ಲಿ ತೋರಿಸ್ಬೇಕು ನಮ್ಮ ರೆಕಾರ್ಡಿಂಗ್. ಕಮ್ಯುನಿಟಿ ಬಗ್ಗೆ ನಾನು ಯಾವ ಕಮ್ಯುನಿಟಿ ಪದ ಬಳಕೆ ಎಲ್ಲ ಅದು ಮಾಮೂಲಿ ಬೇಡ ಬಿಡಿ. ನಿಮಗೆ ಬಂದು ಅವ್ರು ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿ, ನಮ್ಮಿಂದ ತೊಂದರೆ ಆಗಿದ್ರೆ ಅಷ್ಟೇ. ಸ್ವಲ್ಪ ಕೇಳ್ರಿ, ಅಲ್ಲಿ ಬಂದ್ರಿ ಅವ್ರ ಹತ್ರ ಕ್ಯಾಮ್ರಾದಲ್ಲಿ ತೋರಿಸಿ ನಾವು ಬೈದಿರೋದು. ನಾವೀಗ ಹೋದ್ರು 9 ಗಂಟೆಗೆ, ಇನ್ನು ಬರೋದ್ರ ರಾತ್ರಿ 10 ಗಂಟೆ ಇರೋದು. ನಮ್ಮ ಮನೇಲಿ ಒಬ್ರು ಲೇಡಿ, ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡ್ತೀನಿ ಬಿಡಿ, ಅಲ್ಲಿ ಬನ್ನಿ. ಹಂಗಂತ ಹೇಳಿರೋರು ಮೂರ್ಖ. ಕ್ಯಾಮ್ರಾ ಇಲ್ವಾ? ಅಲ್ಲಿ ತೋರಿಸ್ಬೇಕು ನಮ್ಮ ರೆಕಾರ್ಡಿಂಗ್. ನಮ್ಮವ್ರು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡೋದಕ್ಕೆ ಬರ್ತಾ ಇಲ್ಲ. ಗಾಬರಿಯ ಗಲಿಬಿಲಿಗೊಂಡಿರೋದನ್ನ ನೋಡ್ತಾ ಇದ್ದೀರಾ ನೀವು. ಉತ್ತರ ಹೇಗೆ ಕೊಡ್ತಾರೆ? ಆಮೇಲೆ ಇಂಥ ಬೈಗಳನ್ನು ಯಾಕೆ ಬೈದಿದ್ದೀರಾ ಅಂತ ಕೇಳಿದ್ರೆ ಅದೆಲ್ಲ ಮಾಮೂಲಿ ಅಂತಾರೆ. ಇವ್ರ ಮನೆಯಲ್ಲಿ ಮಾಮೂಲಿಯಾಗಿ ಬಳಸ್ಕೊಳ್ಬೋದು, ಇವ್ರಿಗೆ ಬೈಕೊಳ್ಬೋದು. ಹಂಗೆ ಎಲ್ಲರ ಫ್ಯಾಮಿಲಿನೂ ಇರಲ್ಲ, ಎಲ್ಲರೂ ಮಡಿವಂತರಿರ್ತಾರೆ.
ಕೆಟ್ಟ ಭಾಷೆನ ಬಳಸೋದು ಮಾಮೂಲಿ ಆಗಲ್ಲ ಯಾರಿಗೂ ಕೂಡ. ಇಂಥವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ನಮ್ಮದು. ಪೊಲೀಸರು ನೋಡೋಣ ಏನು ಕ್ರಮ ಕೈಗೊಳ್ತಾರೆ ಅಂತ.